ರವೆ ಉಂಡೆ ರೆಡಿ. ವರಮಹಾಲಕ್ಷ್ಮಿ ಹಬ್ಬ ಏನಕ್ಕೆ ಮಾಡ್ತಾರಲ್ವ? ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ವಿ. ಅಂದ್ರೆ ತಿಂಡಿ ಮಾಡಿ ಹೇಳುವ ಹೆಂಗ್ ಮಾಡೋದು. ಕೊಬ್ಬರಿ ಮಿಠಾಯಿ ಕಾಯಿ ತೊಳ್ಕೊಳ್ಳೋದು ಒಂದು ಕಾಯಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ಲ ಇದು. ಇದೆಲ್ಲ ಲಿಕ್ಕಿತೆ ಒತ್ತುತ್ತೆ. ಮಹಾಲಕ್ಷ್ಮಿ ಹಬ್ಬಕ್ಕೆ ಮೆಹಂದಿ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಗೆಟ್ ಟು ನೋ ಅಬೌಟ್ ಮೀ. ನಾನು ನಿಮ್ಮ ದರಿನಿ. ಸೊ ಇವತ್ತಿನ ವ್ಲಾಗ್ ಬಂದು ನಾವು ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ವಿ. ಅಂದರೆ ತಿಂಡಿ ಮಾಡೋದು. ಧೂಳೆಲ್ಲ ಹೊಡೆದಾಗಿದೆ ಮನೇಲಿ ಆಲ್ರೆಡಿ. ಇವತ್ತು ತಿಂಡಿ ಮಾಡ್ತಾಯಿದ್ವಿ. ಇನ್ನು ಹಬ್ಬಕ್ಕೆ ಇರೋದು ಓನ್ಲಿ 2 days ಲೆಫ್ಟ್ ಅಷ್ಟೇ. ಇವತ್ತು ನಾವು ನುಪ್ಪಿಟ್ಟು ಮಾಡ್ತಾಯಿದ್ವಿ. ನುಪ್ಪಿಟ್ಟಲ್ಲ, ನುಪ್ಪಿಟ್ಟು ಮಾಡ್ತಾಯಿದ್ವಿ. ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ನಾನೇನಾದರೂ ನುಪ್ಪಿಟ್ಟು ಅಂತ ಅಂದರೆ ನನ್ನ ಫ್ರೆಂಡ್ಸ್ ನನ್ನ ರೇಗಿಸ್ತಾ ಇರ್ತಾರೆ. ಇಟ್ಸ್ ಓಕೆ. ಬಟ್ ನಾವು ಮಾಡ್ತಾ ಇರೋದು ಇವತ್ತು ನುಪ್ಪಿಟ್ಟು. ಸೊ ಹಬ್ಬಕ್ಕೆ ಹೆಲ್ಪ್ ಮಾಡೋಕ್ಕೆ ಅಂತ ನಮ್ಮ ಅಜ್ಜಿ ಬಂದಿದ್ದಾರೆ. ಅವ್ರೇನು ಮಾಡ್ತಾಯಿದ್ದಾರೆ ಅಂತ ನೋಡ್ಕೊಬರೋಣ ಬನ್ನಿ. ನಮ್ಮ ಮನೆ ಸ್ಪೆಷಲ್ ಏನಂದರೆ ನಮ್ಮ ಲಿಕ್ಕಿತೆ ನುಪ್ಪಟ್ಟು ಒತ್ತುತ್ತಾ ಇದ್ದಾನೆ. ವೆರಿ ಗುಡ್ ಲಿಖಿತ್. ನೋಡಿ ಇದೆಲ್ಲ ಲಿಖಿತೆ ಒತ್ತಿರೋದು. ಗುಡ್ ಗುಡ್ ಗುಡ್. ಶಬಾಷ್. ದೇವ್ರು ನಿಂಗೆ ಜಾಸ್ತಿ ಒಳ್ಳೇದು ಮಾಡುತ್ತೆ ಲಿಖಿತ್. ಓಕೆನಾ? ವೆರಿ ಗುಡ್ ಲಿಖಿತ್. ವಾವ್, ಸೋ ಕ್ಯೂಟ್. ಎಲ್ಲರೂ ಲಿಖಿತ್ನ ಹೊಗಳುತ್ತಾ ಇದ್ದಾರೆ. ಇಲ್ಲಿ ನಮ್ಮ ಅಜ್ಜಿ ನುಪ್ಪಟ್ಟನ್ನ ಬೇಯಿಸ್ತಾ ಇದ್ದಾರೆ. ಅವ್ನು ಹೇಳ್ತಾ ಇರೋದೇನು ಹೇಳಿ, ನನ್ನ ಕೆಲಸ ಸ್ಟಾಪ್ ಆಗ್ಬಿಟ್ಟೈತೆ, ನೀವು ಫಾಸ್ಟಾಗಿ ಮಾಡವ ಅಂತ. ಓಕೆ ಲಿಖಿತ್. ನಾನು ಲಿಖಿತ್ದು ಟ್ರಾನ್ಸ್ಲೇಟರ್. ನಾನು ಅವ್ನು ಹೇಳೋದು ಯಾರಿಗೂ ಅರ್ಥ ಆಗಲ್ಲ. ವಿಜಯಂಟಿಗೆ ಮತ್ತೆ ನನಗೆ ಅರ್ಥ ಆಗುತ್ತೆ ಅಷ್ಟೆ. ಚೆನ್ನಾಗಿ ಬರ್ತೈತೆ ಅಲ್ವ? ಚೆನ್ನಾಗಿ ಬರ್ತೈತೆ. ನಮ್ಮ ಅಜ್ಜಿಗೆ ಮಾತ್ರ ಸ್ಯಾಟಿಸ್ಫೈ ಆಗಿಲ್ಲ. ಅವ್ರಿಗೆ ಫುಲ್ ನೀಟಾಗೇ ಬರಬೇಕು, ಒಂದೇ ಸೈಜಲ್ಲಿ ಇರಬೇಕು, ಯೂನಿಫಾರ್ಮಲ್ಲಿ ಇರಬೇಕು, ಎಲ್ಲ ಟೇಸ್ಟ್ ಆಗಿರಬೇಕು. ಅದಕ್ಕೆ ಅವ್ರಿಗೆ ಸ್ಯಾಟಿಸ್ಫೈ ಆಗಿಲ್ಲ. ಬಟ್ ನಮಗೆಲ್ಲ ಇಷ್ಟ ಆಯಿತು. ಫುಲ್ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಅಲ್ಟಿ ಆಗೈತೆ ಅಲ್ವಾ ವಿಜಯಂಟಿ? ಬೇಡ ಬೇಡ ಸರ್, ತುಂಬ ಉಪಕಾರ ಆಯಿತು ನಿಮ್ಮಿಂದ. ಇಷ್ಟೇ ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು ಸೋ ಮಚ್ ಲಿಖಿತ್. ಜಾಸ್ತಿ ಮಾಡ್ಬೇಕಂದ್ರೆ ನಿಮ್ಮನ್ನ ಕರಿತೀವಿ. ಥ್ಯಾಂಕ್ ಯು. ಅವ್ರಿಗೆ ಕಾಲ್ ಮಾಡ್ತೀವಿ. ಬಾಯ್. ಈ ಒಬ್ಬೆನ ನತ್ತಿರೋದು ಲಿಖಿತದಲ್ಲವ? ಇದು ಲಿಖಿತದು, ಇದು ನಂದು. ನಾನು ಲಿಖಿತ್ ತುಂಬ ಚೆನ್ನಾಗಿ ಗೊತ್ತಿದ್ದೀವಿ. ಇವಾಗ ಅಕ್ಕ ಬಂದವಳೆ, ನಾನು ಕಾಂಪಿಟೇಷನ್ ಅಲ್ಲಿ ಇದ್ದೀನಿ ಅಂತ. ಬಟ್ ಸಾರಿ, ವಿ ಕಾಂಟ್. ಲಾಸ್ಟ್ ನೈಟ್ ತಿಂಡಿಗಳೆಲ್ಲ ಮಾಡಿ ಮಲ್ಗೋದು ಲೇಟಾಗಾಯಿತು. ಸೊ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಇವಾಗ ಕಾಲೇಜ್ ಮುಗಿಸ್ಕೊಂಡು ಲಿಖಿತ್ನ ಕರ್ಕೊಬರಕ್ಕೆ ಹೋಗ್ತಾ ಇದ್ದೀನಿ. ಬಟ್ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಅವ್ನು ಕಾಯ್ತಾ ಇರ್ತಾನೆ ಅನ್ಸುತ್ತೆ. ಗೊತ್ತಿಲ್ಲ 12:30ಗೆ ಬಿಡ್ತಾರ ಅಥವಾ 12:45ಗೆ ಬಿಡ್ತಾರ ಅಂತ. ಇವಾಗ ಆಲ್ರೆಡಿ 12:45. ಇವಾಗ ಬಿಟ್ಟರೆ ಓಕೆ. ನಾನು ಕಾಲೇಜಿಂದ ಬೇಗ ಬರೋಕ್ಕೆ ಟ್ರೈ ಮಾಡಿದೆ. ಅದು ಪ್ರಾರ್ಥನಾ ಸ್ಕೂಲ್
ಕಾಯ್ತಾ ಇರ್ತಾನೆ ಅಮ್ಮ ಬರ್ತಾರೆ ಅಂತ. ಬಟ್ ಇನ್ನು ನಾವು ಹೋಗಿಲ್ಲ. ಏನು ರಿಯಾಕ್ಟ್ ಮಾಡ್ತಾನೆ ನೋಡಬೇಕು. ಇನ್ನು ಬಿಡ್ತಿಲ್ಲ ಅನ್ಸುತ್ತೆ. LPG ಬಿಟ್ಟಿದಾರ. ಕಿತ್ ಗೌಡ ಇವನು ನಮ್ಮ ಕಸಿನ್ ಬರ್ತಾ ಇದ್ದಾನೆ. ಬಾ ಥ್ಯಾಂಕ್ ಯು ಅಸಿಸ್ಟ್. ಹಾಂ ಓಕೆ ಹಾಂ ಥ್ಯಾಂಕ್ ಯು. ಹೌದಾ? ನೋಡಿದ ತಕ್ಷಣ ನಂದಿತಾ ಮೇಡಮ್ ಅದು ನಮ್ದು ಅಕ್ಕ ಅಂತ ಅಂದಲ್ವಾ ಲಿಖಿತ್? ಇವತ್ತು ನಿಂಗೆ 3 days ಹಾಲಿಡೇಸ್ ಇದೆ. ನಿನ್ ಫ್ರೆಂಡಾ? ಬಾಯ್. ನಿನ್ನ ಹೆಸರೇನು ಅಂತ ಕೇಳ್ತಿರೋದು. ಹಾಂ ಓಕೆ ಬಾಯ್. ಲಿಖಿತ್ ನಾನು ನಿಂಗೋಸ್ಕರ ಲಿಖಿತಲ್ಲಿ ಅಂತ ಫುಲ್ ಕಾಯ್ತಾ ಇದ್ದೆ. ನೀನು ಕಾಣ್ಲೇ ಇಲ್ಲ, ನಂಗೆ ಬೇಜಾರಾಯ್ತು. ನಿಂತ್ಕೊಂಡಿದ್ನಾ ನೋಡಿದ್ರೆ ಕಾಣಿಸೇ ಬಿಟ್ಟ. ವೇಟ್ ಮಾಡ್ತಿದ್ದ ನನಗೋಸ್ಕರ. ಸೂಪರ್ ಕನ್ನ ಎಲ್ಲ ಮುತ್ತು. ಲವ್ ಯು. ಎಸ್ ಗಾಯ್ಸ್ ಓಕೆ ಬಾಯ್ ಗಾಯ್ಸ್. ಮನೇಲಿ ಸಿಗ್ತೀವಿ. ಇವತ್ತು ನಾವು ತಿಂಡಿ ಎಲ್ಲ ಮಾಡ್ತೀವಿ ಅಲ್ವಾ ಲಿಖಿತ್? ಅದೇ ಥರನೇ ನಾವು ಕೆಲಸ ಮಾಡ್ತೀವಿ ಇವತ್ತು. ಇಲ್ಲೆಲ್ಲ ಟ್ರಾಫಿಕ್ ಇದೆ, ಸೊ ನಾವು ವಿಡಿಯೋ ಮಾಡೋಕ್ಕಾಗಲ್ಲ. ಮನೇಲಿ ಸಿಗ್ತೀವಿ. ಗುಡ್ ನೈಟ್ ಗೈಸ್. ಇವಾಗ ಮನೆಗೆ ಬಂದು ನಾವು ಕೊಬ್ಬರಿ ಮಿಠಾಯಿ ಮಾಡ್ತಾ ಇದ್ವಿ. ಅವ ಇದು ಹೆಂಗ್ ಮಾಡಿದ್ರಿ ಹೇಳ್ಕೊಡ್ತೀರಾ ಸ್ವಲ್ಪ? ಹೇಳವ ಹೆಂಗ್ ಮಾಡೋದು ಕೊಬ್ಬರಿ ಮಿಠಾಯಿ? ಕಾಯಿ ತೊಳ್ಕೊಳ್ಳೋದು. ಒಂದು ಕಾಯಿಗೆ 3/4 ಸಕ್ಕರೆ ಹಾಕೋದು. ಕಲಸಿ 2 ನಿಮಿಷ ಮಡಗೋದು ಕೆಳಗೆ. ಆಮೇಲೆ ಒಲೆ ಮೇಲೆ ಮಡಗಿ ತಿರ್ಗೋದು. ಇದು ಪಾಕ ಬರ್ತದೆ. ಬಂದಾಗ ತಟ್ಟೆಗೆ ಎಷ್ಟೊತ್ತವರೆಗೂ ತಿರುಗಬೇಕು? ಪಾಕ ಬರೋವರೆಗೂ. ಉಂಡ್ಗಟ್ಟಿ ಅದೊಂದು ಸ್ವಲ್ಪ ಬ್ರೌನಿಶ್ ಥರ ಬರ್ಬೇಕಲ್ವ? ಅಲ್ಲಿವರೆಗೂ ತಿರುಗೋದು ಅಷ್ಟೇ. ಫುಲ್ ಸಿಂಪಲ್. ಆದರೆ ನಮ್ಮ ಅಜ್ಜಿ ಮಾಡೋದು, ಅವ್ವ ಮಾಡೋದು ಫೇವ್ರೆಟ್ ನಮಗೆ ಇದೆ. ನುಪ್ಪಟ್ಟು ಮತ್ತು ಕೊಬ್ಬರಿ ಮಿಠಾಯಿ ನಮ್ಮ ಫೇವ್ರೆಟ್. ಇವಾಗ ಎಲ್ಲರೂ ಇದ್ದಿದ್ರೆ ಫುಲ್ ಖಾಲಿ ಮಾಡಿಬಿಡ್ತಿದ್ವಿ. ಇವಾಗ ಈ ಥರ ಮಟ್ಟ ಮಾಡ್ಕೊಂಡು ಆಮೇಲೆ ಪೀಸ್ ಮಾಡಬೇಕವ. ಈಗಲೇ ಇವಾಗ ಪೀಸ್ ಮಾಡಬೇಕು. ಆಮೇಲೆ ಫ್ರಿಡ್ಜಲ್ಲಿ ಇಡಬೇಕಾ? ಇದೆಲ್ಲ ಯಾವಾಗ ಕಲ್ತಿದ್ರಿ ಅವ? ನಮ್ಮ ಆರ್ಗಿತ್ತಿರು ನಾವು ಕಲ್ತಿದ್ರು. ಹಾಂ ನಮ್ಮ ಅತ್ತಿರು. ಹಾಂ ಆಗ ದೊಡ್ಡಮ್ಮ, ಸಾರ್ದ ದೊಡ್ಡಮ್ಮ. ಹಾಂ ನೋಡಿ ಇದೀಗ ತಟ್ಟಿಕಾಯ್ತಿದೆ. ಏನಾಗ್ಬಿಟ್ಟೈತೆ ಗಟ್ಟಿನ? ಇವಾಗ ತುಪ್ಪ ಹಾಕೋಬೇಕಾ? ಇಲ್ಲಿ ಹಂಡಕ್ಕೆ ಒಬ್ರು ನೋಡಿ ಎಲ್ಲ ಅಕ್ಕ ತಂಗಿರು ಕಲ್ತ್ಕೊಂಡಿದ್ದಾರೆ ಅಲ್ವಾ? ನೈಸ್. ಇವಾಗ ಅದು ಗಟ್ಟಿ ಆಗೋಯ್ತು. ಹಂಗೆ ಸ್ವಲ್ಪ ಮೆಲ್ಟ್ ಮಾಡಿರ್ಬೇಕು. ತರಬೇಕು. ಇನ್ನಿಂದ ಸುಟ್ಟಾಯ್ತದೆ. ದಿಸ್ ಒನ್ ಎಷ್ಟು ಚೆನ್ನಾಗಿ ಬಂದಿದೆ. ಆಗ ಇಲ್ಲ. ಮುಂದಿನ ತಿಂಡಿ ನೆಕ್ಸ್ಟ್ ಯಾವುದವ? ರವೆ ಉಂಡೆ. ಇವಾಗ ನಾವು ಮಾಡ್ತಾ ಇರೋದು ರವೆ ಉಂಡೆ. ಎಲ್ಲ ಹುರ್ಕೊಂಡಾಯ್ತವ? ಎಲ್ಲ ಆಯ್ತು. ಈಗ ಉಂಡೆ ಏನೇನು ಹಾಕೊಂಡ್ರಿ ಹೇಳಿ? ರವೆ, ಕೊಬ್ಬರಿ, ಸಕ್ಕರೆ, ಹಾಲು, ದ್ರಾಕ್ಷಿ ಕೊಬ್ಬರಿ. ರವೆ, ಸಕ್ಕರೆ, ಕೊಬ್ಬರಿ ಮತ್ತು ಜೊತೆಗೆ ಹಾಲು, ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಹುರ್ಕೊಂಡು ಇವಾಗ ಉಂಡೆ ಕಟ್ಟಬೇಕು.
ನಾನು ಅವ್ವ ಮತ್ತೆ ಲಿಖಿತ್ ಸೇರ್ಕೊಂಡು ರವೆ ಉಂಡೆ ಕಟ್ತಾ ಇದೀವಿ ಈಗ. ವರಮಹಾಲಕ್ಷ್ಮಿ ಹಬ್ಬ ಏನಕ್ಕೆ ಮಾಡ್ತಾರಲ್ವ? ಕಾಸು ಬರಲಿ ಅಂತ. ಬಿಸಿ ಬಿಸಿ ಹೆಂಗವ ಕಟ್ಟಾರು, ಬಿಸಿ ಬಿಸಿಲ್ ಕಟ್ತಾ ಇದೀವಿ. ಏನಾದ್ರು ಹೇಳ, ಸುಸ್ತು ಅಲ್ಲ ಉಂಟು. ಬೆಳಗ್ಗೆಯಿಂದ ನಮ್ಮ ಅಜ್ಜಿ ಕೆಲಸ ಮಾಡಿ ಫುಲ್ ಟಯರ್ಡ್ ಆಗಿದ್ದಾರೆ. ನಾವು ಸ್ಕೂಲ್ ಕಾಲೇಜ್ ಅಂತ ಹೋಗ್ತೀವಿ ಅಂದರೆ ನಿಮಗೆ ರೆಸ್ಟೇ ಇರಲ್ಲ ಅಲ್ವಾ? ನಿದ್ದೆ ಬರ್ತೈತಾ? ನಾನು ಅಮ್ಮ ವಾಯ್ಸ್ ನೋಡ್ತಿದ್ದೆ. ನಮ್ಮ ಜೊತೆ ಲಿಖಿತ್ ಕೂಡ ಹೆಲ್ಪ್ ಮಾಡ್ತಾ ಇದ್ದೀನಿ. ಮಾಮಿಗೆ ಅದು ಒತ್ತಿಸ್ತಾ ಅಂತ ಅದು ನಾನು ಹೆಲ್ಪ್ ಮಾಡ್ತಿದ್ದೆ. ಮಾಮಿಗೆ ಹೊಟ್ಟೆ ಹಸಿ ಅಂತೆ, ಅದಕ್ಕೆ ಇವನು ಇದೆಲ್ಲ ಮಾಡಿಕೊಡ್ತಾ ಇರೋದಂತೆ. ಐ ಲವ್ ಯು ಟು ಲಿಖಿತ್. ರವೆ ಉಂಡೆ ರೆಡಿ. ನೋಡಕ್ಕೂ ಸಕ್ಕತ್ತಾಗಿದೆ, ತಿನ್ನಕ್ಕೂ ಯಮ್ಮಿ ಆಗಿದೆ. ಅಷ್ಟೇ, ಕಣ್ಮುಚ್ಕೊ. ಕಂಗ್ರ್ಯಾಚುಲೇಷನ್ಸ್. ಯಾವ್ದಕ್ ಬಂದಿರೋದು? ಸೆಕೆಂಡ್. ಯಾವ್ದು? ವೆರಿ ಗುಡ್ ಚಿಟ್ಟಮ್ಮ. ಸರ್ಟಿಫಿಕೇಟ್ ಕೊಟ್ಟವ್ರೆ ಶ್ರೇಷು. ಅದಿಟ್ಕೋ. ಎಷ್ಟು ದೊಡ್ಡ ಶೀಲ್ಡು. ಸೆಕೆಂಡ್ ಪ್ರೈಸ್ ಚಿಟ್ಟೆಗೆ ಸೆಕೆಂಡ್ ಪ್ರೈಸ್ ಬಂದಿದೆ. ಎಲ್ಲೋ ಜಿನಗಿರುವ ನೀರು ಸರಿಯಾಗಿ ಅರಿದು ಎಲ್ಲೋ ಸಾಗರವ ಸೇರ ಪ್ರೀತಿ ಏನಿದು. ಕಂಗ್ರ್ಯಾಚುಲೇಷನ್ಸ್ ಬಂದ. ಥ್ಯಾಂಕ್ಸ್. ವೆರಿ ಗುಡ್. ಲಿಖಿತದು ಹಂಗೆ ಬಂದೈತಿ. ಲಿಖಿತ್ಗೂ ಆಕ್ಚುಲಿ ಸೆಕೆಂಡ್ ಪ್ರೈಸ್. ಇನ್ ಸಾಫ್ ಮಾಡಲ್ಲ ಪ್ಲೀಸ್. ಆನಕ್ ಬಲ್ಲ ಪ್ಲೀಸ್ ತಕ. ನಿಮಗೆ ಮುಗ್ಗಿನ ಗಮನ. ನಾಳೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮೆಹಂದಿ ಬಿಡ್ಸ್ಕೊತಾ ಇದ್ದಾಳೆ. ಅದೃಷ್ಟಿ ಬಟ್ಟು. ಐ ಆಮ್ ನಾಟ್ ಮೆಹಂದಿ ಎಕ್ಸ್ಪರ್ಟ್. ಸುಮ್ಮನೆ ಬರೋದು ನೋಡ್ಕೊಂಡು ಬಿಡ್ತಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ಲ ಇದು. ಆ್ಯಂಡ್ ಫೈನಲಿ ಇವು ಚೆನ್ನಾಗಿ ಇಲ್ಲಿ ಕರ್ಚಿಕಾಯಿ ಮಾಡಿ ಮುಗಿಸಾಗಿದೆ. ನೆಕ್ಸ್ಟ್ ಯಾವ ತಿಂಡಿ ಅಂತ ಗೊತ್ತಿಲ್ಲ.